ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ರಾಗಿ ಮುದ್ದೆ ಜೊತೆ ಮೊಟ್ಟೆ ಸಾರನ್ನು ತಿಂತಾ ಇದ್ರೆ ಬಾಯಿನಲ್ಲಿ ನೀರು ಬರುತ್ತಲ್ವ. ನಿಮಗೂ ಕೂಡ ಈಗಲೇ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ. ಬನ್ನಿ, ಸುಲಭವಾಗಿ ಮೊಟ್ಟೆ ಸಾರನ್ನು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಪೂರ್ತಿ ನೀವೇ ಖಾಲಿ ಮಾಡಿಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಸುಲಭವಾಗಿ ಕಡಿಮೆ ಸಮಯದಲ್ಲೇ ಮನೆಯಲ್ಲಿ ಮಾಡ್ಕೋಬೋದು. ಬನ್ನಿ ನೋಡೋಣ. ನಾನಿಲ್ಲಿ ಮೊಟ್ಟೆ ಸಾರನ್ನ ಮಾಡಲಿಕ್ಕೆ 6 ಮೊಟ್ಟೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಬೇಳೆ ಸಾರಿನ ಪುಡಿನ ನಾನು ತೊಗೊಂಡಿದ್ದೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಒಂದು 3 ಟೇಬಲ್ ಸ್ಪೂನಷ್ಟು. ರುಬ್ಕೊಳ್ಳಿಕ್ಕೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ, 1 ಪೀಸು ಚಕ್ಕೆ ತೊಗೊಂಡಿದ್ದೀನಿ, 2 ಪೀಸು ಲವಂಗ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವು ಸಣ್ಣಗಾಗೋವರೆಗೂ ರುಬ್ಕೋಬೇಕಾಗತ್ತೆ. ನಾನು ಇಲ್ಲಿ ಸಾಂಬಾರು ಪುಡಿನ, ಬೇಳೆ ಸಾರಿನ ಪುಡಿನ ತೊಗೊಂಡಿದ್ದೀನಿ. ನೀವು ಧನಿಯಾ ಪುಡಿ, ಮೆಣಸೆ ಪುಡಿ ಬೇಕಾದ್ರೂ ಹಾಕ್ಕೋಬೋದು. ಬೇಳೆ ಸಾರು ಪುಡಿಗೂ ಕೂಡ ಸಾಂಬಾರು ಒಳ್ಳೆ ರುಚಿ ಬರುತ್ತೆ. ಈಗ ಸಾಂಬಾರು ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಕಂಪ್ಲೀಟ್ ಇದು ಸಣ್ಣಗಾಗೋವರೆಗೂ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಮಸಾಲಾನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಖತ್ತಾಗಿ ಸಣ್ಣಗಾಗಿದೆ ಅಂತ. ಇವಾಗ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಮೊದಲಿಗೆ ನಾವು ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಅರ್ಧ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ ಈ ರೀತಿ ಸ್ವಲ್ಪ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಗ್ಗರಣೆಗೆ ಸೇರಿಸೋದ್ರಿಂದ ಮಸಾಲನೂ ಅಷ್ಟೇ ನಿಮಗೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸಾಂಬಾರು ರುಚಿನೂ ಕೂಡ ಸಖತ್ತಾಗಿರುತ್ತೆ. ನೋಡಿ, ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಎಣ್ಣೆನಲ್ಲೇ 1 ರಿಂದ 1.5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ನಾವು ಬೇಯಿಸ್ಕೊಂಡ್ರೆ ನಿಮಗೆ ಸಾಂಬಾರು ರುಚಿ ತುಂಬ ಸಖತ್ತಾಗಿರುತ್ತೆ. ನಾನ್ ವೆಜ್ನ ತಿಂದಷ್ಟೇ ರುಚಿ ಜಾಸ್ತಿ ಇರುತ್ತೆ. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1 ರಿಂದ 1.5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಇದಕ್ಕೆ ನೀರನ್ನು ಬೆರೆಸ್ಬೇಕಾಗತ್ತೆ. ನಾನು ಏನು ರುಬ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಈಗ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬೆರೆಸಿ ನನಗೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನು ಉಪ್ಪನ್ನು ಕೂಡ ಈಗಲೇ ಸೇರಿಸ್ತಾ ಇದ್ದೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ನೀವು ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀರು ತೆಳ್ಳಗಾದ್ರೂ ಸಹಿತ ನಿಮಗೆ ಬೇಯ್ತಾ ನಿಮಗೆ ಸಾಂಬಾರು ಗಟ್ಟಿ ಬಂದ್ಬಿಡುತ್ತೆ. ನೀವು ನೀರನ್ನು ಹದವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಮಸಾಲಾನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ಬೋದು, ಹೀಗೆಲ್ಲ ಚೆನ್ನಾಗಿ ಬೆಂದು ಆಲ್ರೆಡಿ ಗಟ್ಟಿ ಬಂದಿದೆ. ಈ ರೀತಿ ಗಟ್ಟಿ ಬಂದಾಗ ನಿಮಗೆ ಮಸಾಲ ರೆಡಿ ಇರುತ್ತೆ. ಆವಾಗ ನಾವು ಮೊಟ್ಟೆಗಳನ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಮೊಟ್ಟೆಗಳನ್ನ ಡೈರೆಕ್ಟ್ ಒಡೆದು ನೀವು ಸೇರಿಸೋದಕ್ಕಿಂತ ನೀವೊಂದು ಬೌಲ್ಗೆ ಹಾಕ್ಕೊಂಡು ಸೇರಿಸೋದು ಉತ್ತಮ. ಮೊಟ್ಟೆ ಸೇರಿಸೋದಕ್ಕಿಂತ ಮುಂಚೆ ನೀವು ಸ್ಟವನ್ನು ಸಿಮ್ಗಿಟ್ಕೊಂಡು ಮೊಟ್ಟೆಗಳನ್ನ ಬಿಡಬೇಕಾಗತ್ತೆ. ಉರಿ ಜಾಸ್ತಿ ಇದ್ದರೆ ಮೊಟ್ಟೆಗಳೆಲ್ಲ ಕಲಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಉರಿನ ಕಡಿಮೆ ಮಾಡಿಕೊಂಡು ಈ ರೀತಿ ಒಂದೊಂದೇ ಮೊಟ್ಟೆಗಳನ್ನ ಸೇರಿಸ್ತಾ ಬನ್ನಿ. ಒಡೆದು ಬೇಕಾದರೆ ನೀವು ಸೇರಿಸ್ಬೋದು. ಈ ರೀತಿ ಬೌಲ್ಗೆ ಹಾಕ್ಕೊಂಡ್ರೆ ಮೊಟ್ಟೆಗಳು ಬಿಡಿ ಆಗಲ್ಲ ಮತ್ತು ಒಡೆದೋಗಲ್ಲ. ಈ ರೀತಿ ಸೇರಿಸಿ ಆದಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡೇ ಒಂದು 10 ನಿಮಿಷಗಳ ಕಾಲ ನೀವು ಬೇಯಿಸ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಕೊಟ್ಟರೆ ಮೊಟ್ಟೆ ಎಲ್ಲ ಕಲಸೋಗ್ಬಿಡುತ್ತೆ. ನೋಡಿ, ಇವಾಗ 10 ನಿಮಿಷ ಆಗಿದೆ. ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿ ಮೊಟ್ಟೆಗಳು ಕೂಡ ನಾವು ಹೇಗೆ ಬಿಟ್ಟಿದ್ವಿ ಹಾಗೆಯೇ ಬೆಂದಿದೆ. ಸಾಂಬಾರು ಕೂಡ ರೆಡಿ ಇದೆ. ಇವಾಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ರಾಗಿ ಮುದ್ದೆ ಜೊತೆ ಮೊಟ್ಟೆ ಸಾರನ್ನ ಮಾಡಿಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಬಾಯಿನಲ್ಲಿ ನೀರು ಬರ್ತಾ ಇರುತ್ತೆ. ನಿಮಗೂ ನೋಡ್ತಾ ಇದ್ದರೆ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಲ ಮರೀದೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅನ್ನದಾತು ಸುಖಿ ಭವ. ಥ್ಯಾಂಕ್ ಯು.